ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಯಣ ವಿತ್ ಪ್ರಶಾಂತ್. ಇವತ್ತಿನ ಥಂಬ್ನೈಲನ್ನು ನೋಡಿದರೆ ನಿಮ್ಗೆ ಗೊತ್ತಾಗಿದೆ, ಇವತ್ತು ನಾನು ಮಳೆ ಬಗ್ಗೆ ಮಾತಾಡ್ತಿದ್ದೇನೆ. ಸೊ ವರ್ಷದಲ್ಲಿ 3 ಋತುಮಾನಗಳಿವೆ, ನಿಮ್ಗೆ ಗೊತ್ತೇ ಇದೆ. ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ. ಬೇಸಿಗೆಯ ಹೊಡೆತಕ್ಕೆ ನಾವು ನಲಗಿದ್ದೇವೆ, ಲೀಟರ್ಗಟ್ಟಲೆ ಬೆವರನ್ನು ಸುರಿಸಿದ್ದೇವೆ. ಚಳಿಗಾಲದಲ್ಲಿ ತರಗುಟ್ಟುವ ಚಳಿಗೆ ನಲಗಿದ್ದೇವೆ. ಆದರೆ ಈ ಬಾರಿ ಮಳೆಗಾಲ ಎಲ್ಲಿ ಹೋಗಿದೆ, ಯಾಕೆ ಮಳೆಯ ಕುಂಠಿತ ಆಗಿದೆ ಅನ್ನೋದರ ಬಗ್ಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಯಾರಾದರೂ ನನ್ನ ಚಾನಲನ್ನು ಮೊದಲನೇ ಬಾರಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋಗೆ ಲೈಕ್ ಮಾಡ್ತಾ ಹೋಗಿ. ಹಾಗೂ ಲೆಟ್ ಅಸ್ ಬಿಗಿನ್ ವಿತ್ ದಿಸ್ ಟಾಪಿಕ್. ಯಾಕೆ ಈ ವರ್ಷ ಮಳೆ ಇಲ್ಲ? ಮಳೆ ಸ್ಕಿಪ್ ಆಗಿದೆಯಾ? ಒಂದು ಕಾಲವೇ ಡಿಲೀಟ್ ಆಗಿ ಹೋಗಿದೆಯಾ? ಸೊ ಬನ್ನಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತಾನೆ. ಜೂನ್ ತಿಂಗಳು ಬಂತಂದ್ರೆ ಸಾಕು, ರಾಜ್ಯಕ್ಕೆ ವರುಣನ ಆಗಮನವಾಗ್ತದೆ. ಆದರೆ ಈ ಬಾರಿ ಮಳೆ ಇಲ್ಲದೆ ಬೇಸಿಗೆ ತರಗುಡ್ತಾ ಇದೆ. ಸೊ ಕೃಷಿ ಚಟುವಟಿಕೆಗಳು ಗರಿಗೆದರುವ ಸಮಯ. ರೈತರು ಸಂಭ್ರಮದಿಂದ ಜೂನ್ ತಿಂಗಳನ್ನು ಬರಮಾಡಿಕೊಳ್ತಾರೆ. ಆದರೆ ಈ ಬಾರಿ ಮಳೆ ಇಲ್ಲದೆ ಬಣಗೊಡ್ತಾ ಇದೆ. ಯಾವುದೇ ರೀತಿಯ ಕೃಷಿ ಚಟುವಟಿಕೆಗಳು ಪ್ರಾರಂಭ ಆಗ್ತಿಲ್ಲ. ಬಾವಿ ನೀರನ್ನು ನಂಬಿಕೊಂಡು ಎಷ್ಟಂತ ಕೃಷಿ ಮಾಡೋದು ನೀವೇ ಹೇಳಿ. ಸೊ ರೈತ ಗದ್ದೆ ಬದಿಗೆ, ಹೊಲದ ಬದಿಗೆ ಹೋಗ್ಲಿಕ್ಕೇನೆ ಆಲೋಚನೆ ಮಾಡೋ ಪರಿಸ್ಥಿತಿ ಈ ಬಾರಿ ಉದ್ಭವಿಸಿದೆ. ಇನ್ನು ನಾನೊಬ್ಬ ಶಿಕ್ಷಕನಾಗಿ ಹೇಳ್ತಿದ್ದೇನೆ, ಜೂನ್ ತಿಂಗಳು ಬಂತು ಅಂತ ಹೇಳಿದ್ರೆ ನಮಗೆ 1-2 ರಜೆ ಅಂತೂ ಪಕ್ಕ. ಕಾರಣ ಏನಂತ ಹೇಳಿದ್ರೆ ಅತಿಯಾದ ಮಳೆ. ಆದರೆ ಈ ಬಾರಿ ಮಳೆ ಇಲ್ಲದೆ ಮಕ್ಕಳು ಕ್ಲಾಸಲ್ಲಿ ಕೂತ್ಕೊಳ್ಳೋದಕ್ಕೆ ಸೆಕೆಯಿಂದಾಗಿ ಒದ್ದಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಮಳೆಯನ್ನು ನಾವು ಎಲ್ಲಿಂದ ಹುಡ್ಕೊಂಡು ಹೋಗೋಣ? ಇದಕ್ಕೆಲ್ಲ ಕಾರಣ ಎಲ್ ನೀನೋ ಅನ್ನುವ ಒಂದು ಎಫೆಕ್ಟ್. ಈ ಎಲ್ ನೀನೋ ಅಂದರೆ ಏನು ಅಂದರೆ, ಪೆಸಿಫಿಕ್ ಮಹಾಸಾಗರದಲ್ಲಿ ಅದರ ಮೇಲ್ಮೈಯ ಏನು ಶಾಖ ಏನಿದೆ, ಆ ಸಾಗರದ ಮೇಲಿನ ನೀರಿನ ಬಿಸಿ ಅನ್ನೋದು ಹೆಚ್ಚಾಗುವಂಥದ್ದು. ಅದರಿಂದಾಗಿ ಅಲ್ಲಿ ಕಡಿಮೆ ಒತ್ತಡ ಉಂಟಾಗಿ ಸೊ ವಾಯುಭಾರ ಕುಸಿತ ಆಗ್ತದೆ. ಭಾರತಕ್ಕೆ ಮಳೆಯನ್ನು ತರುವ ಮಾರುತಗಳನ್ನು ಪೆಸಿಫಿಕ್ ಸಾಗರ ತನ್ನತ್ತ ಸೆಳೀತದೆ. ಈ ತೇವಾಂಶದಿಂದ ಕೂಡಿದ ಮಳೆ ಅನ್ನುವಂಥದ್ದು ಭಾರತಕ್ಕೆ ಬರದೆ ಪೆಸಿಫಿಕ್ ಸಾಗರದ ಕಡೆಗೆ ಹೋಗಿ ಮಳೆಯ ಮಾರುತಗಳು ಭಾರತಕ್ಕೆ ಮಳೆಯನ್ನು ತಂದೊಡ್ಡುವುದಿಲ್ಲ. ಈ ಕಾರಣದಿಂದಾಗಿ ಎಲ್ ನೀನೋ ಪ್ರಭಾವದಿಂದಾಗಿ ಈ ಬಾರಿ ಮುಂಗಾರು ಅತ್ಯಂತ ಕುಸಿತವಾಗಿದೆ. ಇನ್ನು ಹೇಳಬೇಕಂತ ಹೇಳಿದ್ರೆ ಭಾರತದ 50% ಕೃಷಿ ಈ ಮುಂಗಾರು ಮಳೆಯನ್ನು ಅವಲಂಬಿಸಿರ್ತದೆ. ಮುಂಗಾರು ಕೈ ಕೊಟ್ಟಿದೆ ಅಂತ ಹೇಳಿದ್ರೆ ರೈತರು ಸಂಕಷ್ಟಕ್ಕೆ ಈಡಾಗ್ತಾರೆ. ಆಹಾರ ಧಾನ್ಯಗಳ ಬೆಲೆ ಗಗನಕ್ಕೇರುವುದಂತೂ ಪಕ್ಕ. ಸೊ ಆದರೆ ಈ ಬಾರಿ ನಾವು ಭಾರತದ ಕೃಷಿಯನ್ನ ಮುಂಗಾರಿನ ಜೊತೆಗೆ ಆಡುವ ಜೂಜಾಟ ಅಂತ ಹೇಳ್ತೇವೆ, ಗ್ಯಾಂಬಲ್ ಮಾಡ್ತೇವೆ. ಮಳೆಯನ್ನ ನೋಡಿಕೊಂಡು ರೈತ ಬಿತ್ತನೆಯನ್ನ ಮಾಡ್ತಾನೆ, ಕೃಷಿಯನ್ನ ನಡೆಸ್ತಾನೆ. ಆದರೆ ಈ ಬಾರಿ ಮಳೆ ಕೈ ಕೊಟ್ಟದ್ರಿಂದಾಗಿ ಏನು ಎಸ್ಪೆಷಲಿ ಕಬ್ಬು, ಭತ್ತ, ಎಣ್ಣೆ ಕಾಳುಗಳು, ಸೊ ಇವುಗಳ ಬೆಲೆ ತೀರಾ ವಿಪರೀತಕ್ಕೆ ಏರುವ ಚಾನ್ಸಸ್ ಇರ್ತದೆ. ಹಾಗೂ ಅಂತರ್ಜಲದ ಕುಸಿತ ಉಂಟಾಗುವ ಸಾಧ್ಯತೆ ಇರ್ತದೆ. ಜಲಾಶಯಗಳು ಭರ್ತಿ ಆಗಿಲ್ಲ, ನೀರಿಗೆ ಹಾಹಾಕಾರ ಏಳುವ ಪರಿಸ್ಥಿತಿ ಇದೆ. ಸೊ ಈ ಎಲ್ಲ ಪರಿಸ್ಥಿತಿಯ ನಡುವೆ ಇದೊಂದು ಸಿಚುವೇಶನ್, ಇದು ಮೊದಲ ಬಾರಿ ಭಾರತಕ್ಕೆ ಬರ್ತಾ ಇರುವುದಾ? ಹಾಗಾದರೆ ಈ ರೀತಿ ಬರಗಾಲದ ಸಿಚುವೇಶನ್ ಭಾರತಕ್ಕೆ ಬರಲೇ ಇಲ್ವಾ? ಬಂದಿದೆ. 1876ನೇ ಇಸ್ವಿಯಲ್ಲಿ ಇದೇ ಎಲ್ ನೀನೋ ಪ್ರಭಾವ ಉಂಟಾಗಿದೆ. ಆ ಸಂದರ್ಭದಲ್ಲಿ ಏನು ಪೆಸಿಫಿಕ್ ಮಹಾಸಾಗರದಲ್ಲಿ ಅದರ ನೀರಿನ ತಾಪಮಾನ ಮೇಲೆ ಏನು ಏರಿದೆ, ಸೊ ಅದರಿಂದಾಗಿ ಜಾಗತಿಕ ತಾಪಮಾನ ಉಂಟಾಗಲಿಲ್ಲ. ಆದರೆ ಪರಿಸ್ಥಿತಿ ಇವತ್ತು ಭಿನ್ನವಾಗಿದೆ. ಪೆಸಿಫಿಕ್ ಮಹಾಸಾಗರದ ಮೇಲ್ಮೈಯ ನೀರಿನ ತಾಪಮಾನ ಏರ್ತಾ ಹೋದ ಹಾಗೆ ಗ್ಲೋಬಲ್ ವಾರ್ಮಿಂಗ್, ಜಾಗತಿಕ ತಾಪಮಾನ ಅಂತ ನಾವು ಏನು ಕರಿತೇವೆ, ಅದು ಈ ಬಾರಿ ಹೆಚ್ಚಾಗ್ತಾ ಇದೆ. ಮೇನ್ ಕಾರಣ ಅಂತ ಹೇಳಿದ್ರೆ ಮರಗಳ ಮಾರಣ ಹೋಮ. ನಾವೇನು ಪ್ರಕೃತಿಯನ್ನು ನಾಶ ಮಾಡ್ತಾ ಬರ್ತಿದ್ದೇವೆ, ಆ ಮರಗಳನ್ನು ಬರ್ತಿದ್ದಾವೆ. ಈ ಎಲ್ಲ ಕಾರಣಗಳಿಂದಾಗಿ ಏನು ಪ್ರಕೃತಿ ತನವನ್ನು ತೋರಿಸ್ತಾ ಇದೆ. ಈ ಎಲ್ಲ ಕಾರಣದಿಂದಾಗಿ ಈ ಎಲ್ ನೀನೋದಂಥ ಎಫೆಕ್ಟ್ಗಳು ಭಾರತದ ಮೇಲೆ ಆಗ್ತಾ ಇದೆ. ಇದರ ಪರಿಣಾಮವನ್ನು ನಾವು ಗಮನಿಸ್ತಾ ಹೋದಾದ್ರೆ ಬರಗಾಲ ಸಂಭವಿಸುವ ಚಾನ್ಸಸ್ಗಳು ಹೆಚ್ಚಾಗಿರ್ತವೆ. ಸೊ ಈ ನಾನು ಹೇಳಿದ ಹಾಗೆ ಆಹಾರಕ್ಕಾಗಿ ಹಾಹಾಕಾರ ಏಳುವ ಪರಿಸ್ಥಿತಿ ಉದ್ಭವಿಸಬಹುದು. ಈ ಮಳೆಯ ಕೊರತೆಯಿಂದಾಗಿ ಬರಗಾಲ ಸಂಭವಿಸಿದ್ರೆ ದಿನಸಿ ಪದಾರ್ಥಗಳು, ಆಹಾರ ಧಾನ್ಯಗಳ ಬೆಲೆ ಹೆಚ್ಚಾಗ್ತದೆ. ಎಷ್ಟು
ಹೆಚ್ಚಾಗ್ತದೆ ಅಂತ ಹೇಳಿದ್ರೆ ತಿಂಗಳಿಗೆ 8,500 ಏನು ಆಹಾರ ಪದಾರ್ಥಗಳಿಗೆ ದಿನಸಿ ಸಾಮಗ್ರಿಗಳಿಗೆ ಖರ್ಚು ಮಾಡುವ ಒಂದು ಕುಟುಂಬ ತಿಂಗಳಿಗೆ ಒಂದು 15,000 ರೂಪಾಯಿವರೆಗೆ ಆಹಾರ ಧಾನ್ಯಕ್ಕೆ ವ್ಯಯ ಮಾಡುವ ಪರಿಸ್ಥಿತಿ ಬಂದೊದಗಿದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಸೊ ಎಲ್ಲರ ಜೇಬಿಗೆ ಕತ್ತರಿ ಬೀಳುವುದಂತೂ ಪಕ್ಕ. ಮಳೆ ಅಷ್ಟೊಂದು ಈ ದೇಶದ ಆರ್ಥಿಕತೆಯ ಮೇಲೆ ಪ್ರಭಾವವನ್ನು ಬೀರ್ತದೆ. ಸೊ ಅದರಿಂದಾಗಿ ಭಾರತದ ಆರ್ಥಿಕತೆಗೆ ಮಳೆ ಅನ್ನುವಂತಹದ್ದು ಅತಿ ಹೆಚ್ಚಿನ ಕೊಡುಗೆಯನ್ನು ನೀಡ್ತದೆ ಅಂತ ಹೇಳಿದ್ರೆ ತಪ್ಪಲ್ಲ. ಇನ್ನೊಂದು ಆಶಾವಾದ ಇದೆ. ಏನಂತ ಹೇಳಿದ್ರೆ, ಈಗ ಜೂನ್ ತಿಂಗಳಲ್ಲಿ ಮಳೆ ಬರೆದಿದ್ರು ಅಥವಾ ಜುಲೈ ತಿಂಗಳಲ್ಲಿ ಮಳೆ ಬರೆದಿದ್ರು, ಹವಾಮಾನ ಇಲಾಖೆ ಹೇಳಿದೆ IOD ಎಫೆಕ್ಟ್ ಅಂದರೆ ಹಿಂದೂ ಮಹಾಸಾಗರದಲ್ಲಿ ಆಗುವ ಇಂಡಿಯನ್ ಓಷನ್ ಡೈಪೋಡ್ ಎಫೆಕ್ಟ್ ಇಂದಾಗಿ ಈ ಏನು ಎಲ್ ನೀನೋ ಎಫೆಕ್ಟ್ ಏನಿದೆ ಅದು ಸ್ವಲ್ಪ ಕುಂಠಿತವಾಗಿ ಆಗಸ್ಟ್ನ ಕೊನೆಯಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಮಳೆ ಬರುವ ಚಾನ್ಸಸ್ ಇದೆ ಅಂತ ಹೇಳಿ ಭಾರತೀಯ ಹವಾಮಾನ ಇಲಾಖೆ ಹೇಳಿದೆ. ಬಟ್ ಅದು ಎಷ್ಟರ ಮಟ್ಟಿಗೆ ನಿಜವಾಗ್ತದೆ ಅಂತ ಗೊತ್ತಿಲ್ಲ. ವಿ ಹೋಪ್ ಮಳೆ ತನ್ನ ಆಗಮನವನ್ನು ತೋರಿಸ್ತದೆ. ಆದಷ್ಟು ಬೇಗ ಮಳೆ ಬಂದು ಜನರು ಸಮೃದ್ಧಿಯಿಂದ ಖುಷಿಯಿಂದ ಜೀವನವನ್ನು ನಡೆಸುವ ಹಾಗೆ ಆಗ್ತದೆ. ಸೊ ಭಾರತದ ಆರ್ಥಿಕತೆಯ ಮೇಲೆ ಮಳೆ ತನ್ನ ಪ್ರಭಾವವನ್ನು ಹೇಗೆ ಬೀರ್ತದೋ, ಸೊ ಈ ಬಾರಿ ಅತಿ ಹೆಚ್ಚು ಮಳೆ ಲೇಟ್ ಆದರೂ ಕೂಡ ಲೇಟೆಸ್ಟ್ ಆಗಿ ಉತ್ತಮವಾಗಿ ಮಳೆ ಬಂದು ಜನರು ಸಮೃದ್ಧಿಯಿಂದ ಖುಷಿಯಿಂದ ಜೀವನವನ್ನು ನಡೆಸುವಂತಾಗಲಿ ಅನ್ನುವುದು ನಮ್ಮ ಆಶಯ. ಇದ್ರ ಹಿಂದೆ ಏನಂತ ಹೇಳಿದ್ರೆ, ಆದಷ್ಟು ಮರಗಳ ಮಾರಣ ಹೋಮ, ಮರ ಕಡಿಯುವಂಥದ್ದು, ಪ್ರಕೃತಿಯ ನಾಶವನ್ನ ಮಾಡುವಂಥದ್ದು ಆದಷ್ಟು ಕಡಿಮೆ ಮಾಡುವ. ಜಾಗತಿಕ ತಾಪಮಾನ ಒಂದು ವೇಳೆ ಹೆಚ್ಚಾದ್ರೆ, ನಾವೇನು ಪೋಲಾರ್ ರೀಜನ್ ಅಂತ ಹೇಳ್ತೇವೆ, ಧ್ರುವ ಪ್ರದೇಶದಲ್ಲಿರುವ ಮಂಜುಗಡ್ಡೆ ಕರಗಿ ಸಮುದ್ರಕ್ಕೆ ಬಂದು ಸಮುದ್ರದ ನೀರಿನ ಮಟ್ಟ ಹೆಚ್ಚಾಗಿ ಅದರಿಂದ ಕೂಡ ಅನಾಹುತಗಳು ಸಂಭವಿಸ್ತದೆ. ಅದರಿಂದಾಗಿ ಜಾಗತಿಕ ತಾಪಮಾನದ ಬಗ್ಗೆ ಒಂದಷ್ಟು ಕನ್ಸರ್ನ್ ಅನ್ನ ನಾವು ಹೊಂದುವ. ಸೊ ಮತ್ತೆ ನಾವೆಲ್ಲರೂ ಭಾರತೀಯರು ನಾವು ಏನು ಧಾರ್ಮಿಕ ಮನೋಭಾವನೆ ಉಳ್ಳವರು, ನಾವು ನಮ್ಮ ಇಷ್ಟದ ದೇವರುಗಳನ್ನ ಪ್ರಾರ್ಥಿಸಿಕೊಂಡು ಈ ಬಾರಿ ಮಳೆ ಬರಲಿ, ಉತ್ತಮ ಫಸಲು ಬೆಳೀಲಿ, ದೇಶ ಸಮೃದ್ಧಿ ಆಗಲಿ ಅನ್ನುವ ಆಶಯದೊಂದಿಗೆ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಯಾರಾದರೂ ನನ್ನ ಚಾನಲನ್ನು ಮೊದಲನೇ ಬಾರಿ ನೋಡ್ತಾ ಇದ್ರೆ ಆಸ್ ಯೂಶುವಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.